ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಈಗಾಗಲೇ 1 ಪಂದ್ಯವನ್ನ ಸೋತಿರುವಂತ ಭಾರತ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಮ್ಯಾಚ್ಗೆ ಪ್ಲೇಯಿಂಗ್ 11 ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂತ ನಿರೀಕ್ಷೆಗಳು ಇವೆ. ಒಂದ್ ಕಡೆ ಫಸ್ಟ್ ಮ್ಯಾಚ್ ಗೆದ್ದಿರುವಂತ ಇಂಗ್ಲೆಂಡ್ಗೆ ಆನೆ ಬಲ ಬಂದಿದ್ರೆ ಟೀಮ್ ಇಂಡಿಯಾ ಪರ ಯಾರನ್ನೆಲ್ಲ ಅಖಾಡಕ್ಕಿಳಿಸಬಹುದು ಅನ್ನೋ ಬಗ್ಗೆ ರಣತಂತ್ರ ಕೂಡ ರೆಡಿ ಆಗ್ತಾ ಇದೆ. ಸೊ ಮುಂದಿನ ಪಂದ್ಯಕ್ಕೆ ಹೇಗಿದೆ ಗೇಮ್ ಪ್ಲಾನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೆಡಿಂಗ್ಲಿಯಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಭಾರತ ಸೋಲು ಕಂಡಿದೆ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡ 1 ಗೆಲುವಿನ ಮುನ್ನಡೆಯಲ್ಲಿದೆ. ಸೊ ಸರಣಿ ಸಮಬಲ ಮಾಡಿಕೊಳ್ಳೋಕೆ ಭಾರತ 2ನೇ ಪಂದ್ಯವನ್ನ ಗೆಲ್ಲಲೇಬೇಕು. ಜುಲೈ 2ರಿಂದ 6ರವರೆಗೆ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಭಾರತದ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಲಿದೆ. ಈ ಪಂದ್ಯಕ್ಕೂ ಮುನ್ನ ತಂಡದಲ್ಲಿ ಒಂದಷ್ಟು ಚೇಂಜಸ್ ಕೂಡ ಆಗಲಿದೆ. 2ನೇ ಪಂದ್ಯಕ್ಕೂ ಮುನ್ನವೇ ಹರ್ಷಿತ್ ರಾಣಾ ವಾಪಸ್. ಇಂಗ್ಲೆಂಡ್ ವಿರುದ್ಧ ಸರಣಿಗೆ ಅಚ್ಚರಿಯ ರೀತಿಯಲ್ಲಿ 19ನೇ ಆಟಗಾರನಾಗಿ ತಂಡಕ್ಕೆ ಸೇರ್ಪಡೆಯಾಗಿದ್ದಂತ ವೇಗದ ಬೌಲರ್ ಹರ್ಷಿತ್ ರಾಣಾ ಅವರನ್ನ ಸದ್ಯ ತಂಡದಿಂದ ಕೈಬಿಡಲಾಗಿದೆ. ಈ ಬಗ್ಗೆ ಗೌತಮ್ ಗಂಭೀರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ತಂಡದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದ ಕಾರಣದಿಂದಾಗಿ ಹರ್ಷಿತ್ ರಾಣಾ ಅವರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ಕರೆಸಿಕೊಳ್ಳಲಾಗಿತ್ತು. ಆದ್ರೆ ಈಗ ತಂಡದಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದು ಅವರು ವಾಪಸ್ ಹೋಗ್ಬೇಕಾಗುತ್ತೆ ಎಂದಿದ್ದಾರೆ. ಸರಣಿ ಪ್ರಾರಂಭ ಆಗೋಕೆ ಇನ್ನೇನು 3 ದಿನ ಬಾಕಿ ಇರುವಾಗ ಹರ್ಷಿತ್ ರಾಣಾ ಅವರನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಈಗ ರಾಣಾ ತಂಡದಿಂದ ಹೊರಬಿದ್ದಾಗಿದೆ. ಶಾರ್ದೂಲ್ ಠಾಕೂರ್ ಬದಲಿಗೆ ನಿತೀಶ್ಗೆ ಚಾನ್ಸ್. ಇಂಗ್ಲೆಂಡ್ ಸರಣಿಗೆ ಬಿಸಿಸಿಐ ಭಾರತೀಯ ತಂಡವನ್ನ ಘೋಷಣೆ ಮಾಡಿದಾಗ ಆಲ್ರೌಂಡರ್ಗಳಾಗಿ 2 ವೇಗದ ಬೌಲರ್ಗಳನ್ನ ಸೇರಿಸಿಕೊಳ್ಳಲಾಗಿತ್ತು. ಅದರಲ್ಲಿ ಒಬ್ರು ಶಾರ್ದೂಲ್ ಠಾಕೂರ್, ಹಾಗೆ ಇನ್ನೊಬ್ರು ನಿತೀಶ್ ಕುಮಾರ್ ರೆಡ್ಡಿ. ಆದ್ರೆ ಮೊದಲ ಪಂದ್ಯದಲ್ಲಿ ಆಡೋಕೆ ಅವಕಾಶ ಪಡೆದಿದ್ದಂತ ಶಾರ್ದೂಲ್ ಠಾಕೂರ್ ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿಲ್ಲ. ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಶಾರ್ದೂಲ್ ಠಾಕೂರ್ 8 ಎಸೆತಗಳಲ್ಲಿ ಕೇವಲ 1 ರನ್ ಗಳಿಸಿದ್ರು. ಇದಾದ ನಂತರ 2ನೇ ಇನ್ನಿಂಗ್ಸ್ ನಲ್ಲಿ 12 ಎಸೆತಗಳಲ್ಲಿ 4 ರನ್ ಗಳಿಸಲಷ್ಟೇ ಅವರಿಗೆ ಸಾಧ್ಯವಾಯಿತು. ಅಂದ್ರೆ ಶಾರ್ದೂಲ್ ಬ್ಯಾಟಿಂಗ್ ನಲ್ಲಿ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ 6 ಓವರ್ಗಳಲ್ಲಿ 38 ರನ್ಗಳನ್ನ ನೀಡಿ ಯಾವುದೇ ವಿಕೆಟ್ ಪಡೆದಿರಲಿಲ್ಲ. ಇನ್ನು 2ನೇ ಇನ್ನಿಂಗ್ಸ್ ನಲ್ಲಿ 10 ಓವರ್ಗಳಲ್ಲಿ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಆದ್ರೆ 60 ಎಸೆತಗಳಲ್ಲಿ 51 ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಬ್ಬ ಬೌಲರ್ 5ಕ್ಕಿಂತ ಹೆಚ್ಚು ಎಕಾನಮಿಯಲ್ಲಿ ರನ್ ನೀಡಿದ್ರೆ ಅದನ್ನ ದುಬಾರಿ ಅಂತಾನೆ ಪರಿಗಣಿಸಲಾಗುತ್ತೆ. ಸೊ ಹೀಗೆ ಆಲ್ರೌಂಡರ್ ಕೋಟಾದಲ್ಲಿ ಬಂದರೂ ಕೂಡ ಬ್ಯಾಟಿಂಗ್ ನಲ್ಲಾಗ್ಲಿ ಅಥವಾ ಬೌಲಿಂಗ್ ನಲ್ಲಾಗ್ಲಿ ಠಾಕೂರ್ ಕಡೆಯಿಂದ ಟೀಮ್ ಇಂಡಿಯಾಗೆ ಪ್ಲಸ್ ಆಗುವಂತ ಯಾವುದೇ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹೀಗಾಗಿ ಮುಂದಿನ ಪಂದ್ಯಕ್ಕೆ ಅವರನ್ನ ಕೆಳಗಿಳಿಸುವಂತ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ರೆಡ್ಡಿ ಕಣಕ್ಕಿಳಿಸಿದ್ರೆ ಬೆಸ್ಟ್. ಇನ್ನು ಶಾರ್ದೂಲ್ ಠಾಕೂರ್ಗಿಂತ ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ನೀಡಿದ್ರೆ ಪ್ಲಸ್ ಆಗಬಹುದು. ಯಾಕಂದ್ರೆ ರೆಡ್ಡಿ ಕೂಡ ಯಂಗ್ ಪ್ಲೇಯರ್ ಆಗಿದ್ದು ಹೆಚ್ಚು ಅನುಭವ ಇಲ್ಲದೆ ಇದ್ರೂ ಕೂಡ ಅವರು ಭಾರತಕ್ಕಾಗಿ ಆಡಿರುವಂತ ಈಗಾಗಲೇ ಟೆಸ್ಟ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನಗಳನ್ನೇ ನೀಡಿದ್ದಾರೆ. ಇಲ್ಲಿಯವರೆಗೆ 5 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ನಿತೀಶ್ ಕುಮಾರ್ ರೆಡ್ಡಿ 1 ಶತಕ ಸೇರಿದಂತೆ 298 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ 5 ವಿಕೆಟ್ಗಳನ್ನ ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ರು. ಅಸಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಕಳೆದ ಆಸ್ಟ್ರೇಲಿಯಾ ವರ್ಸಸ್ ಭಾರತ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು. ಬ್ಯಾಟಿಂಗ್ ಕೂಡ ಚೆನ್ನಾಗಿತ್ತು. ಹೀಗಾಗಿ ಅವರಿಗೆ ಈ ಪಂದ್ಯದಲ್ಲಿ ಚಾನ್ಸ್ ಕೊಡಬಹುದು. ಸ್ಪಿನ್ನರ್ ಕೋಟಾದಲ್ಲಿ ಕುಲ್ದೀಪ್ ಯಾದವ್ ಎಂಟ್ರಿ. ಇನ್ನು ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ 2ನೇ ಟೆಸ್ಟ್ ಪಂದ್ಯ ನಡೆಯುವಂತ ಎಡ್ಜ್ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಸ್ಪಿನ್ ಸ್ನೇಹಿ ವಾತಾವರಣ ಇರೋದ್ರಿಂದ ಭಾರತ ತಂಡಕ್ಕೆ ಮತ್ತೊಬ್ಬ ಸ್ಪಿನ್ನರ್ನನ್ನ ಆಡಿಸುವಂತ ಸಾಧ್ಯತೆ ಇದೆ. ಕುಲ್ದೀಪ್ ಯಾದವ್ ಕೂಡ ಟೆಸ್ಟ್ ಪ್ಲೇಯಿಂಗ್ 11ಗೆ ಮರಳುವಂತ ನಿರೀಕ್ಷೆಯಲ್ಲಿದ್ದಾರೆ. ಅಕಸ್ಮಾತ್ ಕುಲ್ದೀಪ್ ಬಂದ್ರೆ ಲೀಡ್ಸ್ ನಲ್ಲಿ ಆಡಿದಂತ ಮೊಹಮ್ಮದ್ ಸಿರಾಜ್ ಅಥವಾ ಪ್ರಸಿದ್ಧ ಕೃಷ್ಣ ಇಬ್ಬರಲ್ಲಿ ಒಬ್ಬರನ್ನ ಬದಲಾಯಿಸಬಹುದು. ವೇಗದ ಬೌಲರ್ಗಳಿಗಿಂತ ಸ್ಪಿನ್ನರ್ಗೆ ಜಾಸ್ತಿ ಒತ್ತನ್ನ ಕೊಡಬಹುದು. ಉಳಿದಂತೆ ಬ್ಯಾಟಿಂಗ್ ನಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡುವಂತ ನಿರೀಕ್ಷೆಗಳಿಲ್ಲ. ಆದ್ರೆ ಇಂಗ್ಲೆಂಡ್ ತಂಡಕ್ಕೆ ಈಗ ಮತ್ತಷ್ಟು ಶಕ್ತಿ ತುಂಬೋಕೆ ಜೋಫ್ರಾ ಆರ್ಚರ್ ಕೂಡ ಎಂಟ್ರಿ ಕೊಡೋಕೆ ರೆಡಿಯಾಗಿದ್ದಾರೆ. 4 ವರ್ಷಗಳ ಬಳಿಕ ಟೆಸ್ಟ್ಗೆ ಮರಳಿದ ಜೋಫ್ರಾ ಆರ್ಚರ್. ಇಂಗ್ಲೆಂಡ್ ತಂಡದ ಪ್ರಮುಖ ವೇಗಿ ಜೋಫ್ರಾ ಆರ್ಚರ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ಬರೋಬ್ಬರಿ 4 ವರ್ಷಗಳ ಬಳಿಕ. ಫಿಟ್ನೆಸ್ ಸಮಸ್ಯೆಯ ಕಾರಣದಿಂದಾಗಿ ವರ್ಷಗಳ ಕಾಲ ಇಂಗ್ಲೆಂಡ್ ತಂಡದಿಂದ ದೂರ ಉಳಿದಿದ್ದಂತ ಆರ್ಚರ್ ಇತ್ತೀಚೆಗಷ್ಟೇ ಸೀಮಿತ ಓವರ್ಗಳ ಸರಣಿಗಳಲ್ಲಿ ಕಾಣಿಸಿಕೊಂಡಿದ್ರು. ಇದೀಗ ವರ್ಷಗಳ ಬಳಿಕ ಆರ್ಚರ್ ರೆಡ್ ಬಾಲ್ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿದ್ದಾರೆ. ಕೌಂಟಿ ಕ್ರಿಕೆಟ್ನಲ್ಲಿ ಆರ್ಚರ್ 18 ಓವರ್ಗಳನ್ನ ಬೌಲ್ ಮಾಡಿದ್ದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯ ಮೂಲಕವೇ ಕಂಬ್ಯಾಕ್ ಮಾಡೋಕೆ ಜೋಫ್ರಾ ಆರ್ಚರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅದರಂತೆ ಭಾರತದ ವಿರುದ್ಧದ 2ನೇ ಅಥವಾ
ಮೂರನೇ ಟೆಸ್ಟ್ ಪಂದ್ಯದ ವೇಳೆ ಜೋಫ್ರಾ ಆರ್ಚರ್ ಇಂಗ್ಲೆಂಡ್ ಟೆಸ್ಟ್ ತಂಡವನ್ನ ಕೂಡಿಕೊಳ್ಳುವಂತ ಸಾಧ್ಯತೆ ಇದೆ. ಜೋಫ್ರಾ ಆರ್ಚರ್ ಇಂಗ್ಲೆಂಡ್ ತಂಡವನ್ನ ಸೇರಿಕೊಂಡ್ರೆ ಆಂಗ್ಲರ ಬೌಲಿಂಗ್ ಲೈನ್ಅಪ್ ಮತ್ತಷ್ಟು ಬಲಿಷ್ಠವಾಗಲಿದೆ. ಹೀಗಾಗಿ ಟೀಮ್ ಇಂಡಿಯಾ 2ನೇ ಪಂದ್ಯಕ್ಕೆ ಗೇಮ್ ಪ್ಲಾನ್ಗಳನ್ನ ರೆಡಿ ಮಾಡ್ಕೊಂಡೇ ಅಖಾಡಕ್ಕಿಳಿಬೇಕಾಗತ್ತೆ. ಹಾಗೆ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಒತ್ತಡ ಹಾಗೆ ಅನಿವಾರ್ಯ ಎರಡೂ ಇದೆ. ನಮಸ್ಕಾರ.